ಮುಖಾಂತರವಾಗಿ ನಿರ್ಣಾಯಕರಿಗೆ ಗೌರವ ಸಲ್ಲಿಸಬೇಕು. ಯಾಕಂದ್ರೆ ಒಂದು ಟೂರ್ನಮೆಂಟ್ ಸಕ್ಸಸ್ ಅನ್ನ ಕಾಣಬೇಕಾದ್ರೆ ಅಲ್ಲಿ ನಿರ್ಣಾಯಕರ ಒಂದು ಪಾತ್ರ ಬಹಳ ಮುಖ್ಯವಾದ ಪಾತ್ರ ವಹಿಸ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಟೂರ್ನಮೆಂಟ್ ಒಂದು ಯಶಸ್ಸಿನ ರೂವಾರಿಗಳು ಈ 3 ಜನ ನಿರ್ಣಾಯಕರು. ಅವರಿಗೆ ಮತ್ತೊಮ್ಮೆ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ಎಲ್ಲ ಆಟಗಾರ ಪರವಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಾಗರ್ ಸರ್ ದಯವಿಟ್ಟು ಪ್ರಭಾಸ್ ಸರ್ ಅವರಿಗೆ ಒಂದು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು. ಸಾಗರ್ ಸರ್. ಈ 4 ದಿನಗಳ ಒಂದು ಹಗಲು ರಾತ್ರಿಯ ಪರಾಕೂಟದಲ್ಲಿ ಪ್ರೇಕ್ಷಕರಿಗೆ ಆಟಗಾರರಿಗೆ ಬಹಳಷ್ಟೊಂದು ತಮ್ಮ ಧ್ವನಿಯ ಮುಖಾಂತರವಾಗಿ ಮನೋರಂಜನೆ ನೀಡಿರುವಂತಹ ಕರ್ನಾಟಕ ರಾಜ್ಯ ಟೆನ್ನಿಸ್ ಟೂರ್ನಿಯ ಜನಪ್ರಿಯ ವೀಕ್ಷಕ ವಿವರಣೆಗಾರರಾಗಿರ್ತಕ್ಕಂಥ ಅಸ್ಗರ್ ಫ್ರಮ್ ಕೊಪ್ಪ ಕಾಪಿನಾಡು ಚಿಕ್ಕಮಗಳೂರು ಜಿಲ್ಲೆಯವರ ಜನಪ್ರಿಯ ವೀಕ್ಷಕ ವಿವರಣೆಗಾರರು. ಆತ್ಮೀಯ ಗೆಳೆಯ ದಯವಿಟ್ಟು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಅಸ್ಗರ್ ಅವರೇ ಬನ್ನಿ, ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಳಿ ಎಂಬುದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಸಾಗರ್ ಸರ್ ದಯವಿಟ್ಟು ಅಸ್ಗರ್ ಅವ್ರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. 4 ದಿನಗಳ ಒಂದು ಹಗಲು ರಾತ್ರಿಯ ಪರಾಕೂಟದಲ್ಲಿ ತಮ್ಮ ಧ್ವನಿಯ ಮುಖಾಂತರವಾಗಿ ಆಟಗಾರರಿಗೆ ಪ್ರೇಕ್ಷಕರ ಮನೋರಂಜನೆ ನೀಡಿದಂತ ಚಿಕ್ಕಮಗಳೂರು ಕಾಪಿನಾಡು ಜಿಲ್ಲೆಯ ಓರ್ವ ಜನಪ್ರಿಯ ವೀಕ್ಷಕ ವಿವರಣೆಗಾರ ಅಸ್ಗರ್ ಕೊಪ್ಪ ಅವರಿಗೆ ಮತ್ತೊಮ್ಮೆ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಮತ್ತೋರ್ವ ವೀಕ್ಷಕ ವಿವರಣೆಗಾರರು ಮತ್ತೋರ್ವ ಚಿಕ್ಕಮಗಳೂರು ಪರಿಸರದ ಜನಪ್ರಿಯ ವೀಕ್ಷಕ ವಿವರಣೆಗಾರ ಆಗಿರ್ತಕ್ಕಂಥ ಉಮೇಶ್ ಮೆಂಡಾನ್ ಫ್ರಮ್ ಕಳಸ, ತಾವು ಕೂಡ ಬಂದು ನೆನಪಿನ ಕಾಣಿಕೆ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಉಮೇಶ್ ಮೆಂಡಾನ್ ಅವರಿಗೆ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 4 ದಿನಗಳ ಒಂದು ವ್ಯವಸ್ಥೆಯ ಪಂದ್ಯಾಕೂಟ ತಮ್ಮ ಧ್ವನಿಯ ಮುಖಾಂತರವಾಗಿ ಆಟಗಾರರನ್ನ ಪ್ರೇಕ್ಷಕರು ರಂಜಿಸಿರುವಂತಹ ಉಮೇಶ್ ಮೆಂಡಾನ್ ಅವರಿಗೆ ಮತ್ತೊಮ್ಮೆ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಈ ಒಂದು 4 ದಿನಗಳ ಒಂದು ವ್ಯವಸ್ಥೆ ವರ್ಗ ಪಂದ್ಯಾಕೂಟದಲ್ಲಿ ನೇರ ಪ್ರಸಾರ ಮುಖ್ಯರವಾಗಿ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ವಿದೇಶದಲ್ಲೂ ಕೂಡ ಕುಳಿತ ಜಾಗದಲ್ಲಿ ಪಂದ್ಯಾಕೂಟದ ನೋಡುವ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆಸಿಫ್ ಮತ್ತು ಅಸ್ಗರ್ ಅವರ ಒಂದು ಸಾರ್ಥಕ ತಂಡ CR7 ಆ ತಂಡದ ಮಾಲೀಕರು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕು. ಆಸಿಫ್ ಮತ್ತು ಅಸ್ಗರ್ ಅವರ ಸಾರ್ಥಕ ತಂಡ ಈ ಒಂದು ಟೂರ್ನಮೆಂಟ್ ಅಲ್ಲಿ ಬಹಳಷ್ಟು ಅತ್ಯುತ್ತಮ ನೇರ ಪ್ರಸಾರ ಬಿತ್ತರಿಸುವ ಒಂದು ಯಶಸ್ಸನ್ನು ಕಂಡಿರುವಂತಹ ಸಂಸ್ಥೆ ಕೂಡ. 4 ಜನ ಕ್ಯಾಮರಾಮ್ಯಾನ್ ಜೊತೆಗಾಗಿ 2 ಸ್ಕೋರ್ ಅಪ್ಡೇಟರ್ ಓರ್ವ ಟೆಕ್ನಿಷಿಯನ್ ಅವರ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಿರ್ತಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನಾವು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. 4 ದಿನಗಳ ಕಾಲ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ರೀತಿಯೊಂದು ಸೌಂಡ್ಸ್ ಮತ್ತು ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮಾಡಿದವರು ನಮ್ಮ ಇದೇ ವರ್ತೂರು ಪರಿಸರದ ಒಂದು ಜನಪ್ರಿಯ ಸಂಸ್ಥೆ ವಿಜಯ್ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ನ ಟೆಕ್ನಿಷಿಯನ್ ಆಗಿರ್ತಕ್ಕಂಥ ಶಬರಿಮಲೆ ಸ್ವಾಮಿರವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ನಾವು ಕೇಳಿಕೊಳ್ತಾ ಇರುವೆ. ಗಮನಿಸಿ, 4 ದಿನಗಳ ಒಂದು ವ್ಯವಸ್ಥೆಯ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ರೀತಿಯೊಂದು ಸೌಂಡ್ಸ್ ನ ವ್ಯವಸ್ಥೆಯನ್ನು ಮಾಡಿದವರು ಕೂಡ ಶಬರಿಮಲೆ ಸ್ವಾಮಿರವರಿಗೆ ಮತ್ತೊಮ್ಮೆ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನಾವು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಎಸ್, ಆ ನೇರ ಪ್ರಸಾರದ ಸಂಸ್ಥೆಗೆ ಇಂಟರ್ನೆಟ್ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಆನಂದ್ ಫ್ರಮ್ ವರ್ತೂರು ಸರ್ ದಯವಿಟ್ಟು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಯೂಟ್ಯೂಬ್ಗೆ ಇಂಟರ್ನೆಟ್ ಒಂದು ವ್ಯವಸ್ಥೆಯನ್ನು ಮಾಡಿರುವಂತವರು ಆನಂದ್ ಅವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಟೂರ್ನಮೆಂಟ್ಗೆ ಬಹಳಷ್ಟು ಸಾಕಷ್ಟು ಪ್ರೋತ್ಸಾಹ ಮಾತಾಡುವ ಜನಪ್ರಿಯ ವ್ಯಕ್ತಿಗಳು VK ಶ್ರೀನಿವಾಸ್ ಸರ್ ಅವರು ದಯವಿಟ್ಟು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 4 ದಿನಗಳ ಒಂದು ಹಗಲು ರಾತ್ರಿ ಪಂದ್ಯಾಕೂಟದಲ್ಲಿ ನಮ್ಮ KVR ಜೂನಿಯರ್ಸ್ ಕಪ್ ನ ಓರ್ವ ಯಶಸ್ವಿ ಆಯೋಜಕರು ನಮ್ಮ ತಂಡದ ಜೊತೆಗೆ ಯಾವಾಗಲೂ ಕೂಡ ಇರುವಂತ ವ್ಯಕ್ತಿ ಕೂಡ ಶ್ರೀನಿವಾಸ್ ಸರ್ ಅವರಿಗೆ ಮತ್ತೊಮ್ಮೆ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ಸವಿ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದೇವೆ. ಇದೇ ರೀತಿಯ ಸಹಕಾರ ಪ್ರೋತ್ಸಾಹ ಮುಂದಿನ ದಿನ ಕೂಡ ನಮ್ಮ KVR ಕಪ್ ನ ಮೇಲೆ ಇರಲಿ ಎಂಬುದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಇಲ್ಲಿ ಬಂದಿರುವಂತ ಎಲ್ಲ ಆಟಗಾರರಿಗೆ ರೂಮಿನ ಒಂದು ವ್ಯವಸ್ಥೆ ಮಾಡಿದವರು ದಿಲೀಪ್ ಸರ್, ದಯವಿಟ್ಟು ದಿಲೀಪ್ ಸರ್ ಅವರು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕು. ದೂರದ ರಾಜ್ಯದಿಂದ ಬಂದಿರುವಂತ ಎಲ್ಲರಿಗೂ ಕೂಡ ಕಾಮೆಂಟರ್ ಆಗಿರ್ಬೋದು, ಅಂಪೈರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ರೂಮಿನ ಒಂದು ವ್ಯವಸ್ಥೆ ಮಾಡಿದವರು ನಮ್ಮ ದಿಲೀಪ್ ಅಣ್ಣ ವರ್ತೂರು. ಅವರಿಗೂ ಕೂಡ ನಮ್ಮ
ಟೂರ್ನಮೆಂಟ್ ಆಯೋಜಕ ಪರವಾಗಿ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾವೆ. ಈ ಟೂರ್ನಮೆಂಟ್ ಮತ್ತೋರ್ವ ಗೆಲುವಿನ ರೂವಾರಿಗಳು ಸಾಗರ್ ಅವರು ಬರಬೇಕು. ಈ ಟೂರ್ನಮೆಂಟ್ ಯಶಸ್ಸಿನ ಮತ್ತೊಂದು ರೂವಾರಿಗಳು ನಮ್ಮ KVR ಸಂಸ್ಥೆ ಜೊತೆಗೆ ಯಾವಾಗಲೂ ಇರುವಂತ ವ್ಯಕ್ತಿ ಕೂಡ, ಕ್ರೀಡಾಭಿಮಾನಿ ಕೂಡ, ಸಾಗರ್ ಅವರು ಕೂಡ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾವೆ. ಹಾಗೇನೆ ಇನ್ನೋರ್ವ ಗೆಲುವಿನ ರೂವಾರಿಗಳು ಸಂತೋಷ್ ಶೆಟ್ಟಿರವರು ಬರಬೇಕು. KVR ಸಂಸ್ಥೆಯ ಮತ್ತೋರ್ವ ಸದಸ್ಯರು ಕೂಡ, ಅವರಿಗೂ ಕೂಡ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನಾವು ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾವೆ. ಸಂತೋಷ್ ಶೆಟ್ಟಿರವರೇ ಬನ್ನಿ. ಈ ಟೂರ್ನಮೆಂಟ್ಗೆ ಬಹಳಷ್ಟು ಸಹಕರಿಸುತ್ತಾ ಮತ್ತೋರ್ವ ವ್ಯಕ್ತಿಗಳು ಪೊಲೀಸ್ ರವಿ ಸರ್ ಮತ್ತು ವೀರೇಂದ್ರ ಸರ್ ಅವರು ದಯವಿಟ್ಟು ವೇದಿಕೆ ಹತ್ರ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಈ 4 ದಿನಗಳ ಒಂದು ವ್ಯವಸ್ಥೆಯ ಪರ ಕೊಡ್ತಾರೆ. ಬಹಳಷ್ಟೊಂದು ಪ್ರೋತ್ಸಾಹ ಜೊತೆಗೆ ಸಹಕಾರ ಹಿಡಿದವರು ಆರಕ್ಷಕ ಟಾಡಾ ಸಿಬ್ಬಂದಿ ವರ್ಗದವರು ಕೂಡ ರವಿ ಸರ್ ಅವರಿಗೆ ಮತ್ತೊಮ್ಮೆ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನಾವು ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾವೆ. ವೀರೇಂದ್ರ ಸರ್ ಬರಬೇಕು. ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿ ಎಂಬುದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ಈ ಟೂರ್ನಮೆಂಟ್ ಮತ್ತೋರ್ವ ಗೆಲುವಿನ ರೂವಾರಿಗಳು ಮದನ್ ರೆಡ್ಡಿ ಸರ್ ಅವರು ಆಗಮಿಸಬೇಕು. KVR ಸಂಸ್ಥೆಯ ಮತ್ತೋರ್ವ ಸದಸ್ಯರು ಈ ಟೂರ್ನಮೆಂಟ್ಗೆ ಬಹಳಷ್ಟು ಸಹಕರಿಸಿದ ಪ್ರೋತ್ಸಾಹದ ಮತ್ತೋರ್ವ ಜನಪ್ರಿಯ ವ್ಯಕ್ತಿಗಳು ಕೂಡ ಮದನ್ ರೆಡ್ಡಿ ಸರ್ ಅವರು ಸಭೆ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ISPL ಮುರಳೀರವರು ಬರಬೇಕು. ಈ ಟೂರ್ನಮೆಂಟ್ ಮತ್ತೋರ್ವ ಗೆಲುವಿನ ರೂವಾರಿಗಳು ನಮ್ಮ KVR ಸಂಸ್ಥೆಯ ಜೊತೆಗೆ ಯಾವಾಗಲೂ ಕೂಡ ಇರುವಂತ ವ್ಯಕ್ತಿ ISPL ಮುರಳೀರವರು ಮುಖ್ಯ ವೇದಿಕೆ ಹತ್ರ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಈ ಟೂರ್ನಮೆಂಟ್ ಮತ್ತೋರ್ವ ಯಶಸ್ಸಿನ ರೂವಾರಿಗಳು ಜಿಮ್ ಬಾಲಣ್ಣರವರು ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅವರಿಗೂ ಕೂಡ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನಾವು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದಾವೆ ಜಿಮ್ ಬಾಲಣ್ಣರವರಿಗೆ. ಈ ಟೂರ್ನಮೆಂಟ್ ಮತ್ತೋರ್ವ ಗೆಲುವಿನ ರೂವಾರಿಗಳು ವಿನಯ್ ಸರ್ ಅವರು ಬರಬೇಕು. KVR ಸಂಸ್ಥೆಯ ಮತ್ತೋರ್ವ ಸದಸ್ಯರು ಕೂಡ, ಒತ್ತೂರು ಸ್ಪೋರ್ಟ್ಸ್ ಕ್ಲಬ್ನ ಸದಸ್ಯರು ಕೂಡ ವಿನಯ್ ಸರ್ ಅವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಗಮನಿಸಿ ವಿನಯ್ ಸರ್ ಅವರೇ, ಮುಂದಿನ ದಿನಗಳು ಕೂಡ ನಮ್ಮ ಸಂಸ್ಥೆಯ ಮೇಲೆ ನಿಮ್ಮ ಪ್ರೋತ್ಸಾಹ ಸಹಕಾರ ಹೀಗೆ ಇರಲಿ ಎಂಬುದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ಹಾಗೇನೆ ಜಯಂತ್ ಅವರು ಬರಬೇಕು. KVR ಸಂಸ್ಥೆಯ ಮತ್ತೋರ್ವ ಸದಸ್ಯರು, ವರ್ತೂರು ಸ್ಪೋರ್ಟ್ಸ್ ಕ್ಲಬ್ನ ಸದಸ್ಯರು ಕೂಡ ಜಯಂತ್ ಅವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 4 ದಿನಗಳ ಹಗಲು ರಾತ್ರಿ ಪರ ಕೊಡ್ತಾರೆ. ಬಹಳಷ್ಟೊಂದು ಸಾಕರ್ತಿಕ ಪ್ರೋತ್ಸಾಹದ ಮತ್ತೋರ್ವ ಜನಪ್ರಿಯ ವ್ಯಕ್ತಿಗಳು ಕೂಡ ಜಯಂತ್ ಸರ್ ಅವರಿಗೆ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾವೆ. ನಮ್ಮ ಬರ್ತೂರು ಸ್ಪೋರ್ಟ್ಸ್ ಕ್ಲಬ್ನ ಮತ್ತೋರ್ವ ಸದಸ್ಯರು, ಸಮಾಜ ಸೇವಕರು ಆಗಿರ್ತಕ್ಕಂಥ ಮಂಜು ಸರ್ ಅವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಟೂರ್ನಮೆಂಟ್ ಮತ್ತೋರ್ವ ಗೆಲುವಿನ ರೂವಾರಿಗಳು ಕೂಡ ನಮ್ಮ ಸಂಸ್ಥೆಯ ಜೊತೆಗೆ ಯಾವಾಗಲೂ ಇರುವಂತ ವ್ಯಕ್ತಿ ಕೂಡ ಮಂಜು ಸರ್ ಅವರಿಗೆ ಮತ್ತೊಮ್ಮೆ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ಸಭೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಮತ್ತೋರ್ವ ಸದಸ್ಯರಾಗಿರ್ತಕ್ಕಂಥ ಭರತ್ ಸರ್ ಅವರು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮತ್ತೋರ್ವ ಸದಸ್ಯರು ಭರತ್ ಸರ್ ಅವರು ಈ ಟೂರ್ನಮೆಂಟ್ಗೆ ಬಹಳಷ್ಟು ಸಹಕಾರಕ್ಕೆ ಪ್ರೋತ್ಸಾಹ ನೀಡಿದ ಮತ್ತೋರ್ವ ಜನಪ್ರಿಯ ವ್ಯಕ್ತಿಗಳು ಕೂಡ, ಅವರು ಕೂಡ
ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದಾವೆ. ಈ ಟೂರ್ನಮೆಂಟ್ಗೆ ಡಕೌಟ್ ಮತ್ತು ಭೋಜನ ವ್ಯವಸ್ಥೆಗೆ ಶಾಮಿಯಾನದ ವ್ಯವಸ್ಥೆ ಮಾಡಿರ್ತಕ್ಕಂಥ ಮುನೇಂದ್ರ ಸರ್ ಅವರು ಬರಬೇಕು. ಈ ಟೂರ್ನಮೆಂಟ್ಗೆ ಶಾಮಿಯಾನದ ವ್ಯವಸ್ಥೆ ಮಾಡಿರ್ತಕ್ಕಂಥ ಮುನೇಂದ್ರ ಸರ್ ಅವರು ಬರಬೇಕು. ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಕೇಳಿಕೊಳ್ತಾ ಇದ್ದಾವೆ. 4 ದಿನಗಳ ಹಗಲು ರಾತ್ರಿ ಪರಾಕೂಟದಲ್ಲಿ ನಿಮ್ಮ ಒಂದು ಪ್ರೋತ್ಸಾಹವನ್ನು ಗುರುತಿಸಿ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನಾವು ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾವೆ. ಎಸ್, ಈ ಟೂರ್ನಮೆಂಟ್ ಮತ್ತೋರ್ವ ಗೆಲುವಿನ ರೂವಾರಿಗಳು ಅರುಣ್ ಸರ್. ಅರುಣ್ ಅವರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ವರ್ತೂರು ಸ್ಪೋರ್ಟ್ಸ್ ಕ್ಲಬ್ನ ಮತ್ತೋರ್ವ ಸದಸ್ಯರು ಕೂಡ ಈ ಒಂದು ಯಶಸ್ಸಿನ ಜೂನಿಯರ್ಸ್ ಟ್ರೋಫಿಗಾಗಿ ಬಹಳಷ್ಟು ಸಾಕತಿಗೆ ಪ್ರೋತ್ಸಾಹ ನೀಡುವಂಥ ವ್ಯಕ್ತಿ ಕೂಡ ಅರುಣ್ ಸರ್ ಕೂಡ ನಾವು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದಾವೆ. ಈ ಟೂರ್ನಮೆಂಟ್ ಮತ್ತೊಂದು ಗೆಲುವಿನ ರೂವಾರಿಗಳು ಬಾಲ್ ಬಾಯ್ಸ್ ಕಾರ್ಯವನ್ನು ಮಾಡಿದ್ರು. ನಮ್ಮ ಆಯೋಜಕರ ಜೊತೆಗೆ ಬಹುಶಃ 25ರಿಂದ 30 ಕಾಲ ನಮ್ಮ ಆಯೋಜಕರ ಜೊತೆಗೆ ಇರ್ತಕ್ಕಂಥ ಈ ಪರಿಸರದ ಕಿರಿಯ ಪ್ರತಿಭೆಗಳು ಅವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು. ರಾಮಕೃಷ್ಣ ಸುಬ್ರಹ್ಮಣಿ ಇವರೆಲ್ಲರೂ ಒಂದು ಚಿಕ್ಕ ಮಕ್ಕಳ ತಂಡ. ಮುಂದಿನ ದಿನದ ವರ್ತೂರು ಸ್ಪೋರ್ಟ್ಸ್ ಕ್ಲಬ್ನ ಸದಸ್ಯರಾಗುವಂತ ಎಲ್ಲ ಕಿರಿಯ ಮಕ್ಕಳು ಕೂಡ 4 ದಿನಗಳ ಕಾಲ ಸಾಗಿರುವಂತಹ ಹಗಲು ರಾತ್ರಿ ಪರಾಕೂಟದಲ್ಲಿ ನಮ್ಮ ಆಯೋಜಕರಿಗೆ ಹೆಗಲಾಗಿ ನಿಂತ ಕಿರಿಯ ಪ್ರತಿಭೆಗಳು ಅವರೆಲ್ಲರೂ ಕೂಡ ನಾವು ಸವಿ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾವೆ. ಇದೇ ರೀತಿಯ ಒಂದು ಸಹಕಾರ ಮುಂದಿನ ದಿನಗಳ ಕೂಡ ನಮ್ಮ ಟೂರ್ನಮೆಂಟ್ ಆಯೋಜಕರ ಪರವಾಗಿ ಇರಲಿ ಎಂಬುದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಕಾಸ್ನಾಯ್ಕನಹಳ್ಳಿ ಕಿರಣ್ ರವರು ಹಾಗೇನೆ ದೊಡ್ಡಮಂಗಲ ಶ್ರೀಕಾಂತ್ ರೆಡ್ಡಿ ಸರ್ ಅವರು ದಯವಿಟ್ಟು ಬಂದು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಅವರಿಗೂ ಕೂಡ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನಾವು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಬಹಳಷ್ಟು ಅತ್ಯುತ್ತಮ ರೀತಿಯಲ್ಲಿ ಒಂದು ಪರಾಕೂಟಕ್ಕೆ ಸಹಕಾರ ನೀಡುವಂಥ ಎಲ್ಲ ಕಿರಿಯ ಪ್ರತಿಭೆಗಳಿಗೆ ಮತ್ತೊಮ್ಮೆ ನಮ್ಮ KVR ಸಂಸ್ಥೆ ಪರವಾಗಿ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಎಸ್, ಈಗ ಪಂದ್ಯದ ಕಡೆ ಗಮನವನ್ನು ಹರಿಸೋಣ. ಪರಾಕೂಟದಲ್ಲಿ ಬಹಳಷ್ಟು ಅತ್ಯುತ್ತಮ ಆಟವನ್ನು ದಾಖಲಿಸಿದ ಆಟಗಾರರಿಗೆ ಗೆಲುವನ್ನು ದಾಖಲಿಸುವ ತಂಡಕ್ಕೆ ಪ್ರಶಸ್ತಿ ನೀಡುವಂತ ಸಮಯ. 80 ತಂಡಗಳು 800ಕ್ಕೂ ಹೆಚ್ಚಿನ ಆಟಗಾರರು ಕರ್ನಾಟಕ ರಾಜ್ಯ ಮಾತ್ರ ಹೊರ ರಾಜ್ಯದ ಆಟಗಾರರಲ್ಲಿ ಹೋರಾಟವನ್ನು ಆಡಿದ್ರು. 4 ದಿನಗಳ ಹೋರಾಟವನ್ನು ನಡೆದಿರ್ತಕ್ಕಂಥ KVR ಜೂನಿಯರ್ಸ್ ಕಪ್ 2025ರ ಅತ್ಯುತ್ತಮ ರೀತಿಯ ಒಂದು ಬಾಲರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತ ಆಟಗಾರ ಆದಿ ಸಿಸಿ ಚೆನ್ನೈ ತಂಡದ ಆಟಗಾರ ಸಂಜಯ್. ಈ ಟೂರ್ನಮೆಂಟ್ ಅಲ್ಲಿ ಅತ್ಯುತ್ತಮ ರೀತಿಯ SR ಮುಖಾಂತರವಾಗಿ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತ ಆಟಗಾರ ಸಂಜಯ್. KVR ಕಪ್ ಜೂನಿಯರ್ಸ್ ಅಂಡರ್ 22 4 ದಿನಗಳ ಹಗಲು ರಾತ್ರಿ ಪರಾಕೂಟದಲ್ಲಿ ಅತ್ಯುತ್ತಮ SR ಮುಖಾಂತರವಾಗಿ ತಮ್ಮ ತಂಡದ ಗೆಲುವಿನಲ್ಲಿ ಒಂದು ಪ್ರಾಮುಖ್ಯತೆಯನ್ನು ಪಾತ್ರ ವಹಿಸಿದ ಆಟಗಾರ. ಚೆನ್ನೈಯಿಂದ ಆಗಮಿಸಿ ಕರ್ನಾಟಕದಲ್ಲಿ ಅತ್ಯುತ್ತಮ ರೀತಿಯ ಬೆಸ್ಟ್ ಬೌಲರ್ ಪ್ರಶಸ್ತಿ ಪಡ್ಕೊಳ್ತಾ ಇರುವಂತ ಆದಿಸಿಸಿ ತಂಡದ ಆಟಗಾರ ಸಂಜಯ್ 2025ರ ಒಂದು ಪರಾಕೂಟದ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸಂಜಯ್ ಅವರೇ ಮತ್ತೊಮ್ಮೆ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನಾವು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಕೂಡ ತಿಳಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಬಹಳಷ್ಟು ಪ್ರಶ್ನೆಗಳು ಕೂಡ ನಿಮ್ಮ ಮುಡಿಗೇರಲಿ ಎಂಬುದಾಗಿ ನಾವು ಕೇಳಿಕೊಳ್ತಾ ಈ ಟೂರ್ನಮೆಂಟ್ ಅಲ್ಲಿ ಶೂಸ್ ಅನ್ನು ನೀಡಿ ಗೌರವಿಸ್ತಾ ಇರುವಂತಹ ಸಂಸ್ಥೆ ಕೂಡ ವರ್ತೂರು ಸ್ಪೋರ್ಟ್ಸ್ ಕ್ಲಬ್. ಈ ಟೂರ್ನಮೆಂಟ್ ಅತ್ಯುತ್ತಮ ರೀತಿಯ ದಾಟಗಾರ 4 ದಿನಗಳ ಹಗಲು ರಾತ್ರಿ ಪರಾಕೂಟದಲ್ಲಿ ಅತ್ಯುತ್ತಮ ರೀತಿಯ ದಾಟಗಾರಿಕೆಯನ್ನು ಮಾಡಿ ಅತಿ ಹೆಚ್ಚಿನ ಓಟವನ್ನು ದಾಖಲಿಸಿ ಆಪತ್ಕಾಲದ ಬಟ್ಟದ ರೀತಿಯಲ್ಲಿ ತಮ್ಮ ತಂಡಕ್ಕೆ ಆಸರ ಹೋರಾಟವನ್ನು ನೀಡಿರುವಂತಹ
ಯಂಗ್ಸ್ಟಾರ್ 11 ಚೆನ್ನೈ ತಂಡದ ಆಟಗಾರ ಹರೀಶ್ ಅವರು ಬಂದು ಅತ್ಯುತ್ತಮ ದಾಟಗಾರ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಪ್ರಶಸ್ತಿಯ ಜೊತೆಗಾಗಿ ಬ್ಯಾಟ್ ಅನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಈ ಟೂರ್ನಮೆಂಟ್ ಮೇನ್ ಕೇಂದ್ರ ಬಿಂದು ಬಹುಶಃ 4 ದಿನಗಳ ಹಗಲು ರಾತ್ರಿ ಪನ್ಯಾಟವಾದರೂ ಕೂಡ KVR ಸಂಸ್ಥೆಯ ಸಾರಥಿ ಕೂಡ ರಾಜ್ಯ ಟೆನ್ನಿಸ್ ಬೋರ್ಡ್ ಅನ್ನೋ ಜನಪ್ರಿಯ ತಂಡ ಟೀಮ್ ಇಂಡಿಯಾ ಬಾಬು 11 ಸಾರಥಿ ಈ ಟೂರ್ನಮೆಂಟ್ ಒಂದು ಯಶಸ್ಸಿನ ರೂವಾರಿಗಳು ವೆಂಕಟೇಶ್ ರೆಡ್ಡಿ ಬಾಬುರವರಿಗೆ ನಮ್ಮ ಟೂರ್ನಮೆಂಟ್ ಎಲ್ಲ ಸರ್ವ ಸದಸ್ಯರ ಪರವಾಗಿ ಸಭೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಈ ಟೂರ್ನಮೆಂಟ್ ಮೇನ್ ಕೇಂದ್ರ ಬಿಂದು ಕೂಡ ಈ ಟೂರ್ನಮೆಂಟ್ ಮೇನ್ ಸಾರಥಿ ಕೂಡ KVR ಸಂಸ್ಥೆಯನ್ನು ಕಟ್ಟಿ ಅತ್ಯುತ್ತಮ ದಾಖಲೆ ಮಾಡಿದ ಪರ್ಯಟನ ನಡೆಸಿ ಯಶಸ್ಸನ್ನು ಕಂಡಿರ್ತಕ್ಕಂಥ ಟೀಮ್ ಇಂಡಿಯಾ ಬಾಬು 11 ಸಾರಥಿ ಆಗಿರ್ತಕ್ಕಂಥ ವೆಂಕಟೇಶ್ ರೆಡ್ಡಿ ಬಾಬುರವರಿಗೆ ನಮ್ಮ ಟೂರ್ನಮೆಂಟ್ ಎಲ್ಲ ಆಟಗಾರರ ಪರವಾಗಿ ಧನ್ಯವಾದ ಸಮರ್ಪಿಸ್ತಾ ಇದ್ದಾವೆ. ವೆಂಕಟೇಶ್ ರೆಡ್ಡಿ ಬಾಬುರವರಿಗೆ ಮತ್ತೊಮ್ಮೆ ನಾವು ಧನ್ಯವಾದ ತಿಳಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದ ಆಟಗಾರ ಮಾತ್ರವಲ್ಲ ಹೊರ ರಾಜ್ಯದ ಆಟಗಾರರಿಗೆ ಬಹಳಷ್ಟು ಅತ್ಯುತ್ತಮ ರೀತಿಯಲ್ಲಿ ಒಂದು ಅವಕಾಶ ಕಲ್ಪಿಸಿಕೊಟ್ಟರು. ಅವರಿಗೆ ಮತ್ತೊಮ್ಮೆ ನಮ್ಮ ಎಲ್ಲ ತರದ ಆಟಗಾರರ ಪರವಾಗಿ ನಾವು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಟೂರ್ನಮೆಂಟ್ ಸರಣಿ ಶ್ರೇಷ್ಠ ಆಟಗಾರ ಆರಂಭಿಕ ದಿನದಿಂದ ಹಿಡಿದು ಇಲ್ಲಿಯವರೆಗೆ ಕೂಡ ಅತ್ಯುತ್ತಮ ರೀತಿಯ ಆಟವನ್ನು ದಾಖಲಿಸಿದ್ರು. ತಂಡದ ಕಷ್ಟದ ಪರಿಸ್ಥಿತಿಯಲ್ಲಿ ಕೈ ಹಿಡಿದ ಆಟಗಾರ ಮುತ್ತಿನ ನಗರಿ ಕೊಡಗು ಪರಿಸರದ ಆಟಗಾರ ಶಶಾಂಕ್ ಇಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಬ್ಲೂ ಬಾಯ್ಸ್ ಕೊಡಗು ಪರವಾಗಿ ಶಶಾಂಕ್ ಅವರೇ ಬನ್ನಿ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಸೆಮಿಫೈನಲ್ ಹಂತದಲ್ಲಿ ಪರಾಜಯವನ್ನು ಕಂಡ್ರು ಕೂಡ 4ನೇ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ತಂಡ ಇಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ರೂಪದಲ್ಲಿ ಸೈಕಲ್ ಪಡ್ಕೊಳ್ತಾ ಇರುವಂತಹ ಆಟಗಾರ ಶಶಾಂಕ್ ಬ್ಲೂ ಬಾಯ್ಸ್ ಕೊಡಗು ತಂಡದ ಆಟಗಾರ. ಎಲ್ಲ ಆಟಗಾರರಲ್ಲಿ ಆಟಗಾರ ಹುರಿದುಂಬಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಸಂಘಟಕರ ತೀರ್ಮಾನದಂತೆ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಶಶಾಂಕ್ ಅವರಿಗೆ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈ ಟೂರ್ನಮೆಂಟ್ 4ನೇ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಫೈನಲ್ ಪಂದ್ಯದ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಬಾಕಿ ಇದೆ. ಅತ್ಯುತ್ತಮ ರೀತಿಯ ಒಂದು ಆಟವನ್ನು ದಾಖಲಿಸಿ ಫೈನಲ್ ಹಂತದಲ್ಲಿ ತಮ್ಮ ತಂಡಕ್ಕೆ ಆಸರೆ ಒಂದು ಆಟವನ್ನು ದಾಖಲಿಸಿದ ಆಟಗಾರ ಸಿರಗುಪ್ಪ ಭಗೀರಥ ಬಳ್ಳಾರಿ ತಂಡದ ಆಟಗಾರ ಕಲ್ಯಾಣ್ ಅಲ್ಲಿ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕಲ್ಯಾಣ್ ಅವರೇ ಬನ್ನಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಎಂಬುದಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಅಂತಿಮ ಪಂದ್ಯದಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ದಾಖಲಿಸಿದ ಆಟಗಾರ ಕಲ್ಯಾಣ್ ಅವರಿಗೆ ಮತ್ತೊಮ್ಮೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. 80 ತಂಡಗಳು ಹೋರಾಟವನ್ನು ನಡೆಸ್ತಿರುವಂತಹ ದಾಖಲೆ ಮಾಡಿದ ಪರ್ಯಾಯಕೂಟದಲ್ಲಿ 4ನೇ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ತಂಡ ಬ್ಲೂ ಬಾಯ್ಸ್ ಕೊಡಗು ಚತುರ್ಥ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. 5,000 ಕ್ಯಾಶ್ ಪ್ರೈಸ್ ಜೊತೆಗಾಗಿ ಆಕರ್ಷಕ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ತಂಡ ಬ್ಲೂ ಬಾಯ್ಸ್ ಕೊಡಗಿನ ಎಲ್ಲ ಆಟಗಾರರು ಬರಬೇಕು. ಈ ಟೂರ್ನಮೆಂಟ್ ಚತುರ್ಥ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ತಂಡ ಮೊದಲ ದಿನದಲ್ಲಿ ಒಂದು ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡ್ರು ಕೂಡ ಸೆಮಿಫೈನಲ್ ಅಲ್ಲಿ ಪರಾಜಯವನ್ನು ಕಂಡ್ರು. ಇಲ್ಲಿ 4ನೇ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವ ತಂಡ ಎಲ್ಲ ಯುವ ಆಟಗಾರರಿಗೆ ಮತ್ತೊಮ್ಮೆ ನಮ್ಮ ಸಂಸ್ಥೆ ಪರವಾಗಿ ನಾವು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂತಾಗಲಿ ಎಂಬುದಾಗಿ ಒಂದು ಹಿತನುಡಿಯನ್ನು ತಿಳಿಸ್ತಾ ಮತ್ತೊಮ್ಮೆ ಎಲ್ಲ ಆಟಗಾರರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. KVR ಕಪ್ 2025 ಒಂದು ಹಗಲು ರಾತ್ರಿಯ ಅಂಡರ್ 22 ರಾಷ್ಟ್ರೀಯ ಮಟ್ಟದ ಪರ್ಯಾಯಕೂಟದ ಚತುರ್ಥ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವ ತಂಡ ಮುತ್ತಿನ ನಗರಿ ಕೊಡಗು ಪರಿಸರದ ಬ್ಲೂ ಬಾಯ್ಸ್ ಕೊಡಗು.
ಈ ಟೂರ್ನಮೆಂಟ್ ಅಲ್ಲಿ 3ನೇ ಪ್ರಸ್ಥಾನ ಪಡ್ಕೊಳ್ತಾ ಇರುವಂತ ತಂಡ ಸೆಮಿಫೈನಲ್ ಪರಾಜಯವನ್ನು ಕಂಡು ತೃತೀಯ ಪ್ರಸ್ಥಿಯ ಪಂದ್ಯದಲ್ಲಿ ಗೆಲುವನ್ನು ದಾಖಲಿಸಿರುವಂತಹ ತಂಡ ಯಂಗ್ಸ್ಟಾರ್ 11 ಚೆನ್ನೈ ಆಟಗಾರರು ಹೊರ ರಾಜ್ಯದಿಂದ ಬಂದು ಅಂತಿಮ ಹಂತದಲ್ಲಿ ಸೋಲನ್ನು ಕಂಡರು ಕೂಡ ತೃತೀಯ ಪ್ರಸ್ಥಿಯ ಪಂದ್ಯದಲ್ಲಿ ಗೆಲುವನ್ನು ದಾಖಲಿಸಿರುವಂತಹ ಚೆನ್ನೈನ ಎಲ್ಲ ಆಟಗಾರರಿಗೆ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಕೆವಿಆರ್ ಕಪ್ ಜೂನಿಯರ್ 2025 ತೃತೀಯ ಪ್ರಸ್ಥಾನ ಪಡ್ಕೊಳ್ತಾ ಇರುವಂತಹ ತಂಡ ಯಂಗ್ಸ್ಟಾರ್ 11 ಚೆನ್ನೈನ ಆಟಗಾರರಿಗೆ ಮತ್ತೊಮ್ಮೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅಲ್ಲಿ ಬ್ಲೂ ಬಾಯ್ಸ್ ಕೊಡಗು ಆಟಗಾರರು ತಂಡ ನಾಯಕ ಬರಬೇಕು ವೇದಿಕೆ ಮೇಲ್ಭಾಗಕ್ಕೆ. ಬ್ಲೂ ಬಾಯ್ಸ್ ಕೊಡಗು ಚತುರ್ಥ ಪ್ರಸ್ಥಾನ ಪಡ್ಕೊಂಡಂತ ತಂಡದ ನಾಯಕ ಬರಬೇಕು. 4 ದಿನಗಳ ಹಗಲು ರಾತ್ರಿ ಹೋರಾಟವನ್ನು ಆಡಿರುವಂತಹ ತಂಡ ಈ ಟೂರ್ನಮೆಂಟ್ ಬಗ್ಗೆ ಒಂದೆರಡು ಮಾತನಾಡಬೇಕು. ದಯವಿಟ್ಟು ಯಾರು ಒಬ್ರು ಪ್ಲೇಯರ್ ಬರಲೇಬೇಕು. ಬ್ಲೂ ಬಾಯ್ಸ್ ಕೊಡಗು ನಿಮ್ಮನ್ನ ಅಭಿಮಾನದಿಂದ ಅಕ್ಕರಿಂದ ನಾವು ಸ್ವಾಗತಿಸ್ತಾ ಇರುವೆ ಗಮನಿಸಿ. ಎಸ್ ಯುವ ಆಟಗಾರ ಬರ್ತಾ ಇದ್ದಾರೆ. ಎಸ್ ಮನು ಪುಟಾರ್ ಅವರು ಬಂದ್ರು. ಈ ಟೂರ್ನಮೆಂಟ್ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಏನಿಲ್ಲ, ಟೂರ್ನಮೆಂಟ್ ಒಳ್ಳೆ ಚೆನ್ನಾಗಿ ನಡೆದಿದೆ. ನಾವು ಅಷ್ಟು ದೂರದಿಂದ ಬಂದಿದ್ದೀವಿ. ಏನಿಲ್ಲ, ಒಳ್ಳೆ ಸೂಪರಾಗಿ ನಡೆಸಿದ್ದೀರಾ. ಕೊಡಗಿಂದ ಬಂದಿದ್ದೀವಿ, ಸೆಮಿಫೈನಲ್ಗೆ ತಲುಪಿಸಿದ್ದೀವಿ. ಆದರೂ ನಮಗೆ ಅಷ್ಟು ರಿಕ್ವೆಸ್ಟ್ ಮಾಡಿ ನಮಗೆ ಚಾನ್ಸ್ ಸಿಕ್ಕಿಲ್ಲ. ನಾವು ಹೇಳಿದ್ದೀವಿ ನಾವು ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ. ನಮ್ಮ ಟೀಮ್ನ ಹೇಳಿದ್ದಾರೆ ನೀವು ಬರೋದಾದರೆ ಮತ್ತು ನಿಮ್ಮ ಟೀಮ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತ. ಆದರೂ ನಮಗೆ ಚಾನ್ಸ್ ಸಿಕ್ಕಿಲ್ಲ ಅಷ್ಟೇ. ಎಸ್ ಧನ್ಯವಾದಗಳು ಮನು ಪುಟಾರ್ ಅವರೇ. ಮುಂದಿನ ದಿನಗಳಲ್ಲಿ ಜಯ ನಿಮ್ಮದಾಗಲಿ ಎಂಬುದಾಗಿ ನಾವು ತಿಳಿಸ್ತಾ ಧನ್ಯವಾದ ತಿಳಿಸ್ತಾ ಇದ್ದೇವೆ. ಅಷ್ಟು ದೂರದಿಂದ ಬಂದಿರೋ ಮತ್ತೊಮ್ಮೆ ನಮ್ಮ ಟೂರ್ನಮೆಂಟ್ ಎಲ್ಲ ಸರ್ವ ಸದಸ್ಯ ಪರವಾಗಿ ನಿಮಗೆ ನಾವು ಧನ್ಯವಾದ ಸಲ್ಲಿಸ್ತಾ ಥ್ಯಾಂಕ್ ಯು. ಎಸ್ ಯಂಗ್ಸ್ಟರ್ 11 ತಂಡದವರು ಆಟಗಾರ ಬರಬೇಕು. ಈ ಟೂರ್ನಮೆಂಟ್ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹಂಚ್ಕೋಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ஃபர்ஸ்ட் ஆஃப் ஆல் கமிட்டி மெம்பர்ஸ் எல்லாருக்கும் ஃபஸ்ட்டு தேங்க்ஸ் சொல்லிக்கிறேன். சென்னையிலேருந்து வந்திருக்கோம், எல்லா சப்போர்ட்டும் பண்ணாங்க. 4 நாள் நல்லபடியாக நடத்துகிறாங்க, எந்த ஒரு மிஸ்டேக்கும் இல்லாமல். எங்களுக்கு தங்கறதுக்கு ரூமு 3 வேளை சாப்பாடு எல்லாமே கொடுத்தாங்க. ஃபஸ்ட்டு ஆர்கனைசர் ஹரிஷ் ப்ரோவுக்கு ஃபஸ்ட்டு நன்றி சொல்லிக்கிறேன். அதேமாரி எங்களுக்கு அம்பையர்ஸ், எங்களுக்கு பார்த்த அம்பையர்ஸ் எல்லாமே கரெக்டாகவும் பார்த்தாங்க. எதுவும் ஃபேவராகவும் பார்க்கல, எல்லாருமே கரெக்டாகவும் பார்த்தாங்க. ஃபஸ்ட்டு அவங்க 2 பேருக்கும் நல்ல ஒரு ಥ್ಯಾಂಕ್ಸ್ சொல்லிக்கிறேன். ಎಸ್ ಥ್ಯಾಂಕ್ ಯು ಧನ್ಯವಾದಗಳು. ಎಸ್ ಈ ಟೂರ್ನಮೆಂಟ್ ಒಂದು ತಂಡ ಈ ಒಂದು ಟೂರ್ನಮೆಂಟ್ ಆಯೋಜಿಸಲು ಹಗಲು ರಾತ್ರಿಯಾಗಿ 20-30 ದಿನಗಳ ಕಾಲ ಪರಿಶ್ರಮವನ್ನು ಪಟ್ಟಿರ್ತಾರೆ. ಅವರೆಲ್ಲರೂ ಕೂಡ ನಾವು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು. ಮೊದಲದಾಗಿ ಟೂರ್ನಮೆಂಟ್ ಯಶಸ್ವಿನ ರೂವಾರಿಗಳು ಆಯೋಜಕರಾಗಿರ್ತಕ್ಕಂಥ ಹರೀಶ್ ಅವರು, ಹಾಗೇನೆ ಮಂಜೂರ್ ಅವರು, ಸಲೀಂ, ಸಮ್ಮು, ಸಮೀರ್, ಅಶೋಕ, ಸೈಫು, ಅಸ್ಗರ್, ಅಬ್ಬಾಸ್, ಸಾಹಿಲ್, ಸ್ಟಾಲಿನ್ ಇವರೆಲ್ಲರೂ ಒಂದು ತಂಡ ಈ ಒಂದು ಟೂರ್ನಮೆಂಟ್ಗೆ ಬಹಳಷ್ಟು ಒಂದು ಪರಿಶ್ರಮ ಪಟ್ಟಿರ್ತಾರೆ. ಎಲ್ಲರೂ ಕೂಡ ದಯವಿಟ್ಟು ಚಪ್ಪಾಳೆ ನೋಡಿಬೇಕು. ಯಾಕಂದ್ರೆ ಅಂಡರ್-22 ಮಾದರಿಯಲ್ಲಿ ಬಹುಶಃ ಕರುನಾಡಿನ ಇತಿಹಾಸದಲ್ಲಿ ಬಹಳಷ್ಟು ಒಂದು ದೊಡ್ಡ ಮಟ್ಟದ ಟೂರ್ನಮೆಂಟ್ ಮಾಡಿ ಯಾವುದೇ ಒಂದು ಕಪ್ಪು ಚುಕ್ಕೆ ಬರದಾಗ ಅತ್ಯುತ್ತಮ ಪಂದ್ಯಾಟವನ್ನು ನಡೆಸಿ ಈ ಟೂರ್ನಮೆಂಟ್ನ ಸಕ್ಸಸ್ ರೂವಾರಿಗಳು ಆ ತಂಡದ ಎಲ್ಲರಿಗೂ ಕೂಡ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ಎಲ್ಲ ತಂಡದ ಆಟಗಾರ ಪರವಾಗಿ ಮತ್ತೊಮ್ಮೆ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತೊಂದು ರಾಜ್ಯ ಮಟ್ಟದ ಟೂರ್ನಮೆಂಟ್ ನಡೆಸುವ ಶಕ್ತಿ ನಿಮಗೆ ದೊರಕಲಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರ ಜೊತೆಗೆ ಯಾವಾಗಲೂ ಕೂಡ ಬೆನ್ನಿಗೆ ಬೆನ್ನಾಗಿ ನಿಲ್ಲುವಂತ ವ್ಯಕ್ತಿ ಕೂಡ ನಮ್ಮ ವೆಂಕಟೇಶ್ವರ ರೆಡ್ಡಿ ಬಾಬುರವರಿಗೆ ಮತ್ತೊಮ್ಮೆ ನಾವು ಧನ್ಯವಾದ ತಿಳಿಸ್ತಾ ಇದ್ದೇವೆ. ಬಹಳಷ್ಟು ಯುವ ಆಟಗಾರರಿಗೂ ಸಹಕಾರ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯದ ಆಟಗಾರರಿಗೆ ಕೂಡ ಅವಕಾಶ ಮಾಡಿಕೊಟ್ಟು ಅತ್ಯುತ್ತಮವಾದ ಟೂರ್ನಮೆಂಟ್ ಅನ್ನ ವರ್ತೂರು ಕ್ರೀಡಾಂಗಣದಲ್ಲಿ ನಡೆಸಿ ಯಶಸ್ಸನ್ನು ಕಂಡಿರ್ತಕ್ಕಂಥ ಒಂದು ಸಂಸ್ಥೆ ಅಂದ್ರೆ ಅದು
KVR ನ ಸಂಸ್ಥೆ. ಆ ಪುಟ್ಟೂರ್ ಅವರ ಬನ್ನಿ, ರವಿಕಿರಣ್ ಪುಟ್ಟು. ಅತ್ಯುತ್ತಮ ರೀತಿಯನ್ನು ದಾಖಲೆ ಮಾಡಿದ ಪನಾಟವನ್ನು ನಡೆಸಿರುವಂತಹ ಈ ಒಂದು ಎಲ್ಲ ಸದಸ್ಯರುಗಳಿಗೆ ದಯವಿಟ್ಟು ಚಪ್ಪಾಳೆ ಹೊಡ ಮುಖಾಂತರವಾಗಿ ನೀವು ಧನ್ಯವಾದ ಸಲ್ಲಿಸಬೇಕು. ಯಾಕಂದ್ರೆ ಅಂಡರ್-22 ಆ ಟೂರ್ನಮೆಂಟ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಹೊರ ರಾಜ್ಯದ ಆಟಗಾರನ ಕರೆಸಿ ಕೂಡ ಇಲ್ಲಿ ಪನಾಟ ನಡೆಸಿ ಯಶಸ್ಸನ್ನು ಕಂಡಿರುವಂತಹ ಸಂಸ್ಥೆ ಕೂಡ. ಎಸ್, ಮತ್ತೋರ್ವ ಜನಪ್ರಿಯ ವ್ಯಕ್ತಿ ಇದ್ದಾರೆ. ಈ ಹಿಂದಿನ 3 ಋತುವಿನಲ್ಲಿ ಗುಂಜೂರು ಅಖಾಡದಲ್ಲಿ ದಾಖಲೆ ಮಾಡಿದ ಹಗಲು ರಾತ್ರಿ ಪನಾಟವನ್ನ ನಮ್ಮ ವೆಂಕಟೇಶ್ ರೆಡ್ಡಿ ಬಾಬುರವ್ರ ಜೊತೆಗೆ ಮಾಡಿದಂಥ ವ್ಯಕ್ತಿ ಕೂಡ. ಈ ಟೂರ್ನಮೆಂಟ್ ಅಲ್ಲಿ ನಿರ್ಣಾಯಕ ಪೀಠದಲ್ಲಿ ಕೂಡ ಕಾಯಕನ ಮಾಡಿದ್ರು. ಈ ಟೂರ್ನಮೆಂಟ್ ಅಲ್ಲಿ CR7 ಜೊತೆಗೆ ಕೂಡ ನೇರಪುರದ ಸಂಸ್ಥೆಯಲ್ಲಿ ಜೊತೆಯಾಗಿದ್ದಂತ ಪವನ್ ರೆಡ್ಡಿ ಗುಂಜೂರು ಅವರು ಬರಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಈ ಟೂರ್ನಮೆಂಟ್ ಮೇನ್ ಕೇಂದ್ರ ಬಿಂದು ಕೂಡ ಬಹಳಷ್ಟು ಯುವ ವೀಕ್ಷಕ ವಿವರಣೆಗಾರರಿಗೆ, ಅಂಪೈರ್ಗಳಿಗೆ ಬಹಳಷ್ಟು ಒಂದು ಸಹಕಾರ ನೀಡುವಂಥ ವ್ಯಕ್ತಿ ಕೂಡ ಪವನ್ ರೆಡ್ಡಿ ಅವರು. ದಯವಿಟ್ಟು ವೇದಿಕೆ ಹತ್ರ ಬಂದು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಎಸ್, ಈ ಟೂರ್ನಮೆಂಟ್ ಈ ಟೂರ್ನಮೆಂಟ್ 4 ದಿನಗಳ ಕಾಲ ಹಗರಾತ್ರಿ ಪನಾಟ, ಬೆಳಗಿನ ತಿಂಡಿನ ವ್ಯವಸ್ಥೆ ಆಗಿರ್ಬೋದು, ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಆಗಿರ್ಬೋದು, ರಾತ್ರಿಯ ಭೋಜನದ ವ್ಯವಸ್ಥೆ ಆಗಿರ್ಬೋದು, ಅತ್ಯುತ್ತಮ ರೀತಿಯಲ್ಲಿ ರುಚಿಯಾಗಿ ಈ ಒಂದು ಟೂರ್ನಮೆಂಟ್ಗೆ ಭೋಜನ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥ ನಮ್ಮ ಬೆಂಗಳೂರು ಪರಿಸರದ ಜನಪ್ರಿಯ ಊಟದ ಒಂದು ಸಂಸ್ಥೆ ತಿರುಮಲ ಕ್ಯಾಟರಿಂಗ್ ಸಂಸ್ಥೆ. ಆ ಒಂದು ಸಂಸ್ಥೆಯ ಮಾಲೀಕರು ಬರಬೇಕು, ನೆನಪಿನ ಗಾಡಿಗೆಯನ್ನು ಪಡ್ಕೊಳ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಎಸ್, ಅವರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದ ಸಲ್ಲಿಸ್ತಾ. ಈ ಟೂರ್ನಮೆಂಟ್ ರನ್ನರ್ಸ್ ಅಪ್ ಪ್ರೋತ್ಸಾಹ ಪಡ್ಕೊಳ್ತಾ ಇರುವ ತಂಡ ನಾಕೌಟ್ ಮಾದರಿ ಅತ್ಯುತ್ತಮ ನಾಟವನ್ನು ದಾಖಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ ಕೂಡ ಜಯವನ್ನು ದಾಖಲಿಸಿ ಸೆಮಿಫೈನಲ್ ಕೂಡ ಗೆಲುವನ್ನು ದಾಖಲಿಸುವ ಮುಖಾಂತರವಾಗಿ ಫೈನಲ್ ಗೆಟ್ಟು ಫೈನಲ್ ಅಲ್ಲಿ ಪರಾಜಯವನ್ನು ಕಾಡ್ತಾ ಇರುವ ತಂಡ ADCC ಚೆನ್ನೈ. ಇಲ್ಲಿ ರನ್ನರ್ಸ್ ಅಪ್ ಪ್ರೋತ್ಸಾಹ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 30,000 ಕ್ಯಾಶ್ ಪ್ರೈಸ್ ಜೊತೆಗಾಗಿ ಆಕರ್ಷಕ ಮಿರುಗುವ ಟ್ರೋಫಿಯನ್ನು ಪಡ್ಕೊಳ್ತಾ ಇರುವ ತಂಡ ADCC ಚೆನ್ನೈ. ಕ್ಯಾಪ್ಟನ್ ಬರಬೇಕು. ಎಲ್ಲ ಆಟಗಾರರು. ಎಸ್, 80 ತಂಡಗಳ ಹೋರಾಟವನ್ನು ನಡೆಸಿರುವಂತಹ ಪಂದ್ಯಕೂಟ. ಅಂತಿಮವಾಗಿ ಈ ಟೂರ್ನಮೆಂಟ್ ರನ್ನರ್ಸ್ ಅಪ್ ಪ್ರೋತ್ಸಾಹ ಪಡ್ಕೊಳ್ತಾ ಇರುವಂತಹ ತಂಡ ADCC ಚೆನ್ನೈನ ತಂಡ. 30,000 ಕ್ಯಾಶ್ ಪ್ರೈಸ್, ಆಕರ್ಷಕ ಗದೆ ರೂಪದ ಪ್ರೋತ್ಸಾಹ ಪಡ್ಕೊಳ್ತಾ ಇರುವಂತಹ ತಂಡ ADCC ಚೆನ್ನೈನ ಎಲ್ಲ ಆಟಗಾರರಿಗೆ ನಾವು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹೊರ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ರನ್ನರ್ಸ್ ಅಪ್ ಪ್ರೋತ್ಸಾಹ ಪಡ್ಕೊಳ್ತಾ ಇರುವ ತಂಡ ಮುಂದಿನ ದಿನಗಳಲ್ಲಿ ಚಾಂಪಿಯನ್ ಪಟ್ಟವನ್ನ ನೀವು ಅಲಂಕರಿಸಲಿ ಎಂಬ ಹಿತ ನುಡಿಯನ್ನು ತಿಳಿಸ್ತಾ ಮತ್ತೊಮ್ಮೆ ಎಲ್ಲ ಆಟಗಾರರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅಲ್ಲಿ ADCC ಚೆನ್ನೈ ಕ್ಯಾಪ್ಟನ್ ಬನ್ನಿ. ಕ್ಯಾಪ್ಟನ್ ಪ್ಲೀಸ್ ಕಮ್. ADCC ಓರ್ವ ಆಟಗಾರ ಬರಬೇಕು. ದೂರದಿಂದ ಬಂದು ಈ ಒಂದು ಪಂದ್ಯಕೂಟದಲ್ಲಿ ರನ್ನರ್ಸ್ ಅಪ್ ಪ್ರೋತ್ಸಾಹ ಪಡ್ಕೊಂಡಿದ್ದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಸದಸ್ಯರ ಪರವಾಗಿ, ಎಲ್ಲ ತಂಡದ ಪರವಾಗಿ ನೀವು ಒಂದೆರಡು ಮಾತನಾಡಬೇಕು. இந்த 4 நாள் டோர்னமெண்ட் நல்லா போச்சு. ஆர்கனைசர் நல்லா டைமுக்கு எல்லா மேட்சும் நடத்துனாங்க. ஸோ அம்பையரும் சரி எல்லாருமே சரி சூப்பராக போச்சு மேட்ச்சு. இந்த மாதிரி இப்போ தான் ஃபஸ்ட் டைம் நடக்குது சென்னையிலையும் சரி தமிழ்நாட்டிலையும் சரி. ஏஜ் மேட்ச் Under-22ன்றது ஃபர்ஸ்ட் ஆஃப் ஆல் இப்போ தான் நாங்கள் இந்த இவ்வளோ கேஷ் ப்ரைஸ்க்கும் சரி இவ்வளோ இதுக்கும் சரி இப்போ தான் வந்து விளாட்றோம். தேங்க்ஸ் டு ஆர்கனைசர் டீம் அண்ட் பிக்ஸ் தேங்க்ஸ் டு ADCC கணேசண்ணா. அவர் இங்கே இல்லைன்னா நாங்கள் இங்கே இருந்திருக்க முடியாது. இன்னும் சப்போர்ட் பண்ணுங்கண்ணா. ரொம்ப தேங்க்ஸ்ண்ணா. நீங்கள் இல்லைன்னா நாங்கள் இந்த இடத்துல இருந்திருக்க முடியாது. ரொம்ப தேங்க்ஸ்ண்ணா. ಎಸ್, ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, KVR ಕಪ್ 2025 ದಾಖಲೆ ಮಾಡಿದ ಹಗಲು ರಾತ್ರಿ ಪಂದ್ಯಕೂಟ 4 ದಿನಗಳ ಕಾಲ ಸಾಗಿರುವಂತ
ವರ್ತೂರು ಕ್ರೀಡಾಂಗಣದ ಸಾಗದೆ ಇರುವಂತಹ ದಾಖಲೆ ಒಂದು ಪಂದ್ಯಾಕೂಟ 800ಕ್ಕೂ ಮಿಕ್ಕಿದ ಆಟಗಾರರು ಪಂದ್ಯಾಟವನ್ನು ಆಡಿದ್ರು. 80 ಟನ್ಗಳನ್ನು ಹಣಾಡಿಯ ಪಂದ್ಯಾಕೂಟ ಅಂತಿಮವಾಗಿ ಫೈನಲ್ ಪಂದ್ಯದ ಗೆಲುವನ್ನು ದಾಖಲಿಸಿರುವಂತ ನಮ್ಮ ಕರ್ನಾಟಕದ ನಮ್ಮ ಕರ್ನಾಟಕದ ತಂಡ ಸಿರಗುಪ್ಪ ಭಗೀರಥ ಬಳ್ಳಾರಿ ಅಂತಿಮ ಹಂತದಲ್ಲಿ ಗೆಲುವನ್ನು ದಾಖಲಿಸುವ ಮುಖಾಂತರವಾಗಿ ಚಾಂಪಿಯನ್ ಪಟ್ಟವನ್ನು ಪಡ್ಕೊಳ್ತಾ ಇರುವಂತ ತಂಡ. ಹೊರ ರಾಜ್ಯದ ತಂಡದವರು ಕೂಡ ಹೆಡಮೂರಿ ಕಟ್ಟಿ ಇಲ್ಲಿ ಗೆಲುವನ್ನು ಪಡ್ಕೊಳ್ತಾ ಇರುವಂತ ತಂಡ ಕೂಡ ಬಳ್ಳಾರಿ ತಂಡದ ಎಲ್ಲ ಆಟಗಾರರಿಗೆ ಮತ್ತೊಮ್ಮೆ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದಾವೆ. 50,000 ಕ್ಯಾಶ್ ಪ್ರೈಸ್ ಜೊತೆಗಾಗಿ ಆಕರ್ಷಕ ರೂಪದಲ್ಲಿರ್ತಕ್ಕಂಥ ಗದೆ ಪ್ರಶಸ್ತಿ ರೂಪದಲ್ಲಿ ಪಡ್ಕೊಳ್ತಾ ಇರುವಂತ ತಂಡ ಸಿರಗುಪ್ಪ ಭಗೀರಥ ಬಳ್ಳಾರಿಯ ತಂಡದ ಎಲ್ಲ ಆಟಗಾರರಿಗೆ ನಾವು ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದಾವೆ. ಬಹಳಷ್ಟು ಹೋರಾಟಗಾರ ಪಂದ್ಯದಲ್ಲಿ ಅದೃಷ್ಟ ರೀತಿಯಲ್ಲಿ ಸೂಪರ್ ಓವರ್ ಕೂಡ ಗೆಲುವನ್ನು ದಾಖಲಿಸಿರುವಂತಹ ತಂಡ ಸೆಮಿಫೈನಲ್ ಕೂಡ ಘಟಾನುಘಟಿ ತಂಡದ ವಿರುದ್ಧವಾಗಿ ಗೆಲುವನ್ನು ದಾಖಲಿಸಿ ಅತಿ ಮಾತಲ್ಲಿ ಚೆನ್ನೈ ವಿರುದ್ಧವಾಗಿ ದಾಖಲಿಸಬೇಕಾತ್ರವಾಗಿ ಸಿಕ್ಸರ್ ಗೆಲ್ಲಿ ಪ್ರೈಸ್ ಅಮೌಂಟ್ ಅನ್ನು ಅನೌನ್ಸ್ ಮಾಡಿದ್ರು. 2 ಸಿಕ್ಸರ್ ದಾಖಲಿಸಿದ್ರು. 2,000 ನಗದನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಆ ಫ್ಲವರ್ ಬಾಬಣ್ಣರ್ ಅವರಿಗೆ ಮತ್ತೊಮ್ಮೆ ನಾವು ಧನ್ಯವಾದ ತಿಳಿಸ್ತಾ ಇದ್ದಾವೆ. ಎಸ್ ಅಣ್ಣ ಕ್ಯಾಪ್ಟನ್ ಬನ್ನಿ ಬಳ್ಳಾರಿ ಬಹಳಷ್ಟು ಅತ್ಯುತ್ತಮ ಆಟವನ್ನು ದಾಖಲಿಸಿದ್ರಿ. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದೀರಾ. ದಯವಿಟ್ಟು ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ಎಲ್ಲ ತರದ ಆಟದ ಪರವಾಗಿ ನೀವು ಒಂದೆರಡು ಮಾತನಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀನಿ. ಆರ್ಗನೈಸರಿಗೆ ಮೊದಲು ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದರೆ ಒಂದೇ ದಿನದಲ್ಲೇ ಮ್ಯಾಚ್ ಹಾಕಿದ್ರಲ್ಲ, ಅದು ತುಂಬ ಹೃದಯದ ಥ್ಯಾಂಕ್ ಹೇಳ್ತೇನೆ. ಹರೀಶ್ ಅಣ್ಣ ಅವರಿಗೆ ಫಸ್ಟ್ ಟೈಮ್ ನಾವು ಇಷ್ಟು ಲಾಂಗ್ ಬಂದು ಆಡಿರೋದಂದರೆ ಅಂಡರ್-22. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ದಿನ ಕೂಡ ಬಹಳಷ್ಟು ಪ್ರಶ್ನೆಗಳು ನಿಮ್ಮ ತಂಡಕ್ಕೆ ಸಿಗಲಿ ಎಂಬುದಾಗಿ ಕೇಳಿಕೊಳ್ತಾ ದಾಖಲೆ ಮಾಡಿದ ಹಗಲು ರಾತ್ರಿ ಪಂದ್ಯಾಕೂಟ ಇಲ್ಲಿ ಅದೇ ರೀತಿ 4 ದಿನಗಳ ಕಾಲವೂ ಕೂಡ ವೀಕ್ಷಕ ವಿನಗರಾಗಿ ಮಾಸ್ತಿಕಟ್ಟೆಯ ಅಭಿಯಾನ ಕರ್ನಾಟಕ ರಾಜ್ಯದಲ್ಲಿ ಉದ್ದಕ್ಕೂ ಕೂಡ ಬಹಳಷ್ಟು ಶ್ರೇಷ್ಠ ಮಟ್ಟದ ವೀಕ್ಷಕ ವಿನಗಾಗಿ ಕಂಡಿರ್ತಕ್ಕಂಥವರಿಗೂ ಕೂಡ ಈ ಪಂದ್ಯಾಕೂಟದಲ್ಲಿ ಒಂದು ಕಿರು ಸನ್ಮಾನದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಯಶಸ್ವಿಯನ್ನು ಸ್ವೀಕರಿಸಿ ಎಂಬ ಪ್ರೀತಿಯ ಕರೆಯನ್ನು ಕೂಡ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಅಭಿಯಾನದಲ್ಲಿ ಕೈಯಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಸಂಘಟಕರು ಪ್ರೀತಿಯಿಂದ ಕಿರು ಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾರೆ. ಪವನ್ ಅಣ್ಣ, ಎಸ್ ದಯವಿಟ್ಟು ನೀವು ನೆನಪಿನ ಕಾಣಿಕೆನ ಸ್ವೀಕರಿಸಲೇಬೇಕು. ಯಾಕಂದ್ರೆ ಒಂದು ಹಗಲು ರಾತ್ರಿ ಪಂದ್ಯಾಟ ಮಾಡೋದು ಅಷ್ಟು ಸುಲಭನ ಮಾತಲ್ಲ. ಗುಂಜೂರು ಕ್ರೀಡಾಂಗಣದಲ್ಲಿ ಬಹುಶಃ 3 ದಿನಗಳ ಕಾಲ ಸಾಗಿರುವಂತ ದಾಖಲೆ ಮಾಡಿದ ಹಗಲು ರಾತ್ರಿ ಪಂದ್ಯಾಟವನ್ನು ನಡೆಸಿದ್ರು. ಈ ಟೂರ್ನಮೆಂಟ್ ನಿರ್ಣಾಯಕ ಬಿಡದಲ್ಲೂ ಕೂಡ ಕಾಯಕರ ಮಾಡಿದ್ರು. ಈ ಟೂರ್ನಮೆಂಟ್ ಮತ್ತೊಬ್ಬ ಕೇಂದ್ರ ಬಿಂದು ಪವನ್ ರೆಡ್ಡಿ ಸರ್ ಅವರು ದಯವಿಟ್ಟು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ನಮಗಾಗಿರ್ಬೋದು, ಅಂಪೈರ್ಗಾಗಿರ್ಬೋದು, ಬಹಳಷ್ಟು ರೀತಿಯಲ್ಲಿ ಒಂದು ಸಹಕಾರ ನೀಡಿದಂಥ ವ್ಯಕ್ತಿ ಕೂಡ ಮುಂದಿನ ದಿನಗಳಲ್ಲಿ ಗುಂಜೂರು ಪರಿಸರದಲ್ಲಿ ದಾಖಲೆ ಮಾಡಿದ 10 ಲಕ್ಷದ ಟೂರ್ನಮೆಂಟ್ ಅನ್ನು ನಡೆಸುವ ಒಂದು ಚಿಂತನೆ ನಡೆಸಿರುವಂತ ಗುಂಜೂರು ಪರಿಸರದವರು ಯಶಸ್ವಿ ಆಯೋಜಕರು ಕೂಡ ಪವನ್ ರೆಡ್ಡಿರವರಿಗೆ ಮತ್ತೊಮ್ಮೆ ನಾವು ಧನ್ಯವಾದ ಸಲ್ಲಿಸ್ತಾ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಈ ಟೂರ್ನಮೆಂಟ್ ಎಲ್ಲ ಸರ್ವ ಸದಸ್ಯರುಗಳು ವೆಂಕಟೇಶ್ ರೆಡ್ಡಿ ಬಾಬು ಸರ್ ಅವರು ದಯವಿಟ್ಟು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಎಸ್ ಹಾಗೆ ಸ್ಟಾಲಿನ್ ಅವರು ಬನ್ನಿ ಅಣ್ಣ. ನಮ್ಮ ಟೂರ್ನಮೆಂಟ್ ಆಯೋಜಕರ ಜೊತೆಗಾಗಿ ಇದ್ದಂಥವರು ನಮ್ಮ ವರ್ತೂರಿನ ಡ್ಯಾನ್ಸಿಂಗ್ ಅಂಪೈರ್ ಕೂಡ ಸ್ಟಾಲಿನ್ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ.
ನಮ್ಮ ವೆಂಕಟೇಶ್ ರೆಡ್ಡಿ ಬಾಬುರಣ್ಣವರ ಸುಪುತ್ರ ಚರಣ್ ಬಾಬುರವರು ದಯವಿಟ್ಟು ನೆನಪಿನ ಕಾಣಕ ಸ್ವೀಕರಿಸಬೇಕು. ಮುಂದಿನ ದಿನದಲ್ಲಿ ಬಹುಶಃ ವರ್ತೂರು ಸ್ಪೋರ್ಟ್ಸ್ ಕ್ಲಬ್ನ ಅವರ ಮುಖ್ಯ ಸದಸ್ಯರಾಗುವ ಎಲ್ಲ ಸಾಧ್ಯತೆ ಕೂಡ ಇರತಕ್ಕಂಥ ವ್ಯಕ್ತಿ ಕೂಡ ಕಿರಿಯ ಪ್ರತಿಭೆ. ನಮ್ಮ ಜೊತೆಗೆ ಸ್ಕೋರ್ ಆಗಿ ಕೂಡ ಕಾಯ್ಕರ ಮಾಡಿದ್ರು. ನಮ್ಮ ಆಯೋಜಕ ಜೊತೆಗೆ ನಿಂತ ಮತ್ತರ್ವ ಕಿರಿಯ ಪ್ರತಿಭೆ ಅವರಿಗೂ ಕೂಡ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದಾವೆ. ಮುಂದಿನ ದಿನ ಕೂಡ ನಿಮ್ಮ ಸಹಕಾರ ಪ್ರೋತ್ಸಾಹ ಹೀಗೆ ಇರಲಿ ಎಂಬುದಾಗಿ ಕೇಳಿಕೊಳ್ತಾ ಎಸ್ ಹಾಗಾದ್ರೆ ಈ ಟೂರ್ನಮೆಂಟ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದವರು ದಯವಿಟ್ಟು ಯಾವ್ದಾದ್ರು ಒಂದು ಹೆಸರು ಮಿಸ್ ಆಗ ದಯವಿಟ್ಟು ಯಾರು ಕೂಡ ಬೇಜಾರಾಗಬೇಡಿ. ನಿಮ್ಮ ಸಹಕಾರ ಪ್ರೋತ್ಸಾಹ ಬಹಳ ಮುಖ್ಯವಾಗಿದೆ. ನಿಮಗೂ ಕೂಡ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಎಲ್ಲ ತರದ ಆಟಗಾರರಿಗೆ ಎಲ್ಲ ಕ್ರೀಡಾ ಪ್ರೇಕ್ಷಕರ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದಾವೆ. ಅರುದವರೇ ಬನ್ನಿ. ಎಸ್ ನಿಮಗೂ ಕೂಡ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನಾವು ಧನ್ಯವಾದ ಸಲ್ಲಿಸ್ತಾ ಎಲ್ಲರಿಗೂ ಕೂಡ ಶುಭಾಶಯವನ್ನು ತಿಳಿಸ್ತಾ ಪವನ್ ಸರ್ ಮತ್ತು